ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಕನ್ನಡದ ಮಗ ರಾಘವ್ ಮಾತಾಡೋದು. ಸ್ನೇಹಿತರೆ, ಈ ವಿಡಿಯೋ ಒಳಗೆ ಸ್ಪೇಸಿಂಗ್ ಯಾಕೆ ಇಂಪಾರ್ಟೆಂಟು, ಬೆಳೆ ಒಳಗೆ ಸ್ಪೇಸಿಂಗ್ ಇಟ್ಟರೆ ಯಾಕೆ ಇಂಪಾರ್ಟೆಂಟು, ಸ್ಪೇಸಿಂಗ್ ಇಟ್ಟರೆ ನಮ್ಮ ಇಳುವರಿ ಯಾವ ಥರ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಇರುತ್ತಲ್ಲ ಅದು ಯಾವ ಥರ ಕಡಿಮೆ ಆಗುತ್ತೆ ಅಂಥೇಳಿ ನಮ್ಮ ಒಂದು 10 ಪಾಯಿಂಟ್ ಅದಾವೆ, ಭಾಳ ಇಂಪಾರ್ಟೆಂಟ್ 10 ಪಾಯಿಂಟ್ ಅದಾವೆ. ಈ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ, ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಆಮೇಲೆ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಆಮೇಲೆ ನಮ್ಮದು ವಿಡಿಯೋ ಮೇಲೆ ವ್ಯೂಸ್ಗಳು ಬರ್ಲತ್ತವೆ, ಆದರೆ ಸಬ್ಸ್ಕ್ರಿಪ್ಷನ್ ಆಗ್ತಾಯಿಲ್ಲ. ಸೊ ಯಾವ ಥರ ಸಬ್ಸ್ಕ್ರಿಪ್ಷನ್ ಮಾಡ್ಬೇಕಂತ ಹೇಳಿ ನಿಮಗೆ ಈ ವಿಡಿಯೋ ಸ್ವಲ್ಪ ಹೇಳ್ತೀವಿ. ಜಸ್ಟ್ 5 ಸೆಕೆಂಡ್ ವಿಡಿಯೋ ಇದೆ. ನಮ್ಮದು ಸಹಲ್ ಕೃಷಿ ಮೇಲೆ ಯೂಟ್ಯೂಬ್ ಪೇಜ್ ಮೇಲೆ ಕ್ಲಿಕ್ ಮಾಡಿರಿ, ಯೂಟ್ಯೂಬ್ ಪೇಜ್ ನೋಡಿರಿ, ಸಹಲ್ ಕೃಷಿ ಬರುತ್ತೆ. ಅದು ಮಗಳಿಗೆ ಬೆಲ್ ಐಕಾನ್ ಒಂದು ಸಿಂಬಲ್ ಕಾಣುತ್ತೆ. ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಮೇಲ್ಗಡೆ ಆಲ್ ಅಂತ ಬರುತ್ತೆ, ಅದು ಕ್ಲಿಕ್ ಮಾಡಬೇಕಾಗತ್ತೆ. ಆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ನಾವು ಯಾವಾಗೂ ವಿಡಿಯೋ ಏನು ಅಪ್ಲೋಡ್ ಮಾಡ್ತೀವ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನು, ನಿಮ್ಮದು ಒಂದು ಫಾಲೋ, ನಿಮ್ಮದು ಒಂದು ಲೈಕು ನಮಗೇನು ಮಾಡೋದು ಪ್ರೋತ್ಸಾಹ ಕೊಡುತ್ತೆ. ಹೊಸ ಹೊಸ ವಿಡಿಯೋಗಳು ಮಾಡಬೇಕು, ನಮ್ಮ ರೈತರದ್ದು ಸಕ್ಸಸ್ ಸ್ಟೋರಿಗಳು ಮಾಡಬೇಕು. ಆಮೇಲೆ ಹೊಸ ಹೊಸ ಟೆಕ್ನಾಲಜಿಗೆ ಏನು ಬಂದಾವಲ್ಲ ನಮ್ಮ ರೈತರ ಜೊತೆ ಶೇರ್ ಮಾಡಬೇಕು, ನಮ್ಮ ಕನ್ನಡ ರೈತರ ಜೊತೆ ಶೇರ್ ಮಾಡಬೇಕಂಥೇಳಿ ನಮಗೆ ಹುಮ್ಮಸ್ಸೂ ಬರುತ್ತೆ. ನಿಮ್ಮ ಸಪೋರ್ಟ್ ಮಾಡಿದಂಗೂ ಆಗುತ್ತೆ, ನಮ್ಮ ಹುಮ್ಮಸ್ಸೂ ಬರುತ್ತೆ. ಆಮೇಲೆ ಹೊಸ ಡಿಫ್ರೆಂಟ್ ವಿಡಿಯೋಸ್ ಅಗ್ರಿಕಲ್ಚರ್ ರಿಲೇಟೆಡ್ ಬಗ್ಗೆ ನಾವು ಮಾಡ್ತೀವಿ ಸ್ನೇಹಿತರೆ ಮುಂದೆ ಬರೋ ದಿವಸ. ಸೊ ಅದು ನಿಮಗೆ ಮಾಡ್ತೀವಿ. ಆಮೇಲೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿರಿ. ನಮ್ಮದು ಫೀಡ್ಬ್ಯಾಕ್, ರೈತರು ಯಾವ ಥರ ಮಾಡಿದ್ದಾರೆ ಅವ್ರದ್ದು ಫೀಡ್ಬ್ಯಾಕ್ ನಿಮಗೆ ಹೇಳ್ತಾ ಇದ್ದೀವಿ ಲಾಸ್ಟಲ್ಲಿ. ಅವ್ರು ಯಾವ ಥರ ಮಾಡಿದ್ದಾರೆ, ಯಾವ ಥರ ಹೆಚ್ಚಿಗೆ ಆಗಿದ್ದಾರೆ, ಯಾವ ಥರ ಥಿನ್ನಿಂಗ್ ಮಾಡ್ತಾಯಿದ್ದಾರೆ, ಅಂದರೆ ಹೆಚ್ಚಿಗೆ ಇದ್ದಿದ್ದು ಸಸಿಗಳು ತೆಗಿತಾ ಇದ್ದಾರೆ, ಆಮೇಲೆ ಇಟ್ಟರೆ ಏನಾಗುತ್ತೆ ಅಂಥೇಳಿ ನಮ್ಮ ರೈತರದ್ದು ಫೀಡ್ಬ್ಯಾಕ್ನು ನಿಮಗೆ ತೋರಿಸ್ತೀವಿ ಸ್ನೇಹಿತರೆ. ಸೊ ಇದು ಕಂಪ್ಲೀಟ್ ವಿಡಿಯೋ ನೋಡಿರಿ. ಆಮೇಲೆ ಪ್ಲೀಸ್ ಇನ್ನೊಂದು ಸರ್ತಿ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರ ಜೊತೆ ಶೇರ್ ಮಾಡಿರಿ ಸ್ನೇಹಿತರೆ. ಫಸ್ಟ್ ಬಂದುಬಿಟ್ಟು ಕ್ರಾಪ್ಸ್ ಯಾವ ಥರ ಅಂದರೆ, ನಮ್ಮದು 10 ಕ್ರಾಪ್ಸ್ ತೊಗೊಂಬಮ್ಮ. 10 ಕ್ರಾಪ್ಸ್ದು ನಮ್ಮದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕಪ್ ಸಾಯಿಲ್ ಒಳಗೆ ಇರಿಗೇಟೆಡ್ ಇತ್ತಂದ್ರೆ ಎಷ್ಟು ಸ್ಪೇಸಿಂಗ್ ಇಡಬೇಕು, ನಾನ್ ಇರಿಗೇಟೆಡ್ ಎಷ್ಟು ಸ್ಪೇಸಿಂಗ್ ಇಡಬೇಕು, ಆಮೇಲೆ ರೆಡ್ ಸಾಯಿಲ್ ಇತ್ತಂದ್ರೆ ಇರಿಗೇಟೆಡ್ ಲ್ಯಾಂಡಿಗೆ ಎಷ್ಟು ಸ್ಪೇಸಿಂಗ್ ಇಡಬೇಕು, ನಾನ್ ಇರಿಗೇಟೆಡ್ ಲ್ಯಾಂಡಿಗೆ ಎಷ್ಟು ಸ್ಪೇಸಿಂಗ್ ಇಡಬೇಕಂತೇಳಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ಲಿ ಅಲ್ಲಿ ಫಾಲೋ ಮಾಡಬೇಕು. ಮಿನಿಮಮ್ ಅಷ್ಟು ಇಡಲೇಬೇಕಾಗುತ್ತೆ ಸ್ನೇಹಿತರೆ. ಅಷ್ಟು ಇಟ್ಟರೆ ನಮ್ಗೆ ಭಾಳ ಅನುಕೂಲ ಆಗುತ್ತೆ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೀಡ್ ರೇಟ್ ಅಂತ ಹೇಳ್ತೀವಿ. ಬೀಜ ಏನು ಹಾಕ್ತೀವಲ್ಲ, ಸ್ಪೆಷಲಿ ಒಂದು ಕ್ರಾಪ್ ತೊಗೋಬೇಕಾದ್ರೆ ತೊಗರಿ ಕ್ರಾಪ್ ತೊಗೋತೀವಿ. ಒಂದು ತೊಗರಿ ನಾವು ಬಿತ್ತನೆ 1 ಎಕರೆ ನಾವು ಬಿತ್ತನೆ ಮಾಡಿದಾಗ, ನಮ್ಮ ಎತ್ತುಗಳಿಂದ ಬಿತ್ತನೆ ಮಾಡಿದಾಗ ಮಿನಿಮಮ್ ಬರುತ್ತಲ್ಲ 7 ರಿಂದ 8 kg ತೊಗರಿ ಬಿತ್ತನೆ ಮಾಡುತ್ತೆ. ಓಕೆ, ಅಲ್ಲಿ ನಮ್ಗೆ 8 kg ತನಕ ಹೋಗುತ್ತೆ. ಸಪೋಸ್ ಟ್ರ್ಯಾಕ್ಟರ್ಲಿಂದ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮಗೆ 5 kg ಪರ್ ಎಕರೆಗೆ ಅವರು ಬಿತ್ತನೆ ಮಾಡ್ತಾರೆ ಸ್ನೇಹಿತರೆ. ಸಪೋಸ್ ಊರ್ಸ್ದೆ ಒಂದು ತಿಳ್ಕೊರಿ, ಸ್ಪೇಸಿಂಗ್ ಇಟ್ಟು ಒಂದು 6 ಫೀಟು ಗಿಡ ಸ್ಪೇಸಿಂಗ್ ಇಟ್ಟೇವಿ, ರೋ ಟು ರೋ ಸ್ಪೇಸಿಂಗ್ 6 ಫೀಟು. ಆಮೇಲೆ ಗಿಡದಿಂದ ಗಿಡ 1 ಫೀಟ್ ಅಥವಾ 1.5 ಫೀಟ್ ಇಟ್ಟರೆ ನಿಮಗೆ 1 kg 1.5 kg ನಿಮೇನಾಗತ್ತೆ ಕಡಿಮೆ ಆಗಿಬಿಡುತ್ತೆ. ಅಂದರೆ 5 kg 8 kg ಇದ್ದಿದ್ದು ನೀವು 1 ರಿಂದ 1.5 kg ಒಳಗೆ ನಿಮ್ಮದು ಬಿತ್ತನೆ ಆಗಿಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಏನಾಗತ್ತೆ ಅಂದರೆ, ನಿಮ್ಮದು ಆಲ್ಮೋಸ್ಟ್ ಆಲ್ ನಿಮ್ಮ ದುಡ್ಡು, ಬೀಜದ ದುಡ್ಡು ಏನಾಗತ್ತೆ ಅಂದ್ರೆ ಕಡಿಮೆ ಆಗಿಬಿಡುತ್ತೆ. ಆಲ್ಮೋಸ್ಟ್ ಆಲ್ 30-40% ನಿಮ್ದೇನು ಬೀಜ ಖರ್ಚು ಇರ್ತದಲ್ಲ ಅದು ಅಲ್ಲಿ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಊರಿಸ್ಬೇಕಾದ್ರೆ ಮಷಿನ್ಗಳು ಭಾಳ ಚೆನ್ನಾಗಿ ಬಂದುಬಿಟ್ಟವು. ಸೀಡ್ ಡಿಬ್ಲರ್ ಅಂಥದ್ದು ಮಷಿನ್ ಇದ್ದಾವೆ. ನಮ್ಮದೇ ಸ್ವಂತ ವೆಬ್ಸೈಟಲ್ಲಿ krishiMachines.com www.krishiMachines.com ಒಳಗೂ ಸಿಗುತ್ತೆ ಸೀಡ್ ಡಿಬ್ಲರು. ಅದು ಭಾಳ ಇಂಪಾರ್ಟೆಂಟ್. ಅದು ನೀವು ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೈರೆಕ್ಟ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೋರ್ ಡೆಲಿವರಿ ತನಕ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಅದೂ ಇದೆ. ಇನ್ನೊಂದು ಸ್ಪೇಸಿಂಗ್ ಮೇಂಟೈನ್ ಮಾಡೋಕ್ಕೆ ರೌಂಡ್ ಡ್ರಮ್ ಸೀಡರ್ಗಳು ಸಿಗ್ತಾವೆ, ಅದು ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಅದು ಡೈರೆಕ್ಟ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮದು ಡೋರ್ ಡೆಲಿವರಿ ನಾವು ಸಪ್ಲೈ ಮಾಡ್ತೀವಿ ಸೀಡ್ ಡಿಬ್ಲರ್. ಅವೆರಡು ಲಿಂಕ್ ನಾನು ಆಲ್ರೆಡಿ ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ಲಿ ಅಲ್ಲಿ ನೋಡ್ಬೋದು ಸ್ನೇಹಿತರೆ. ಇದು ಒಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟು. ಆಮೇಲೆ ಸ್ಪೇಸಿಂಗ್ ಎಷ್ಟೆಷ್ಟು ಇಡಬೇಕಂತೇಳಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಡಿಸ್ಕ್ರಿಪ್ಷನ್ ಒಳಗೂ ಡೈರೆಕ್ಟ್ಲಿ ನೀವು ನೋಡಿ ಸ್ಪೇಸಿಂಗ್ ಇಡ್ಬೋದು. ಅದು ಆಗಿಲ್ಲ ಅಂದರೆ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ನಮ್ಮ ಆ ವಾಟ್ಸಪ್ ಗ್ರೂಪ್ನು ಲಿಂಕಲ್ಲಿ ಕೊಟ್ಟಿರ್ತೀನಿ. ಅಥವಾ ನಮ್ಮ ನಂಬರ್ 7353659555 ಫೋನ್ ಮಾಡಿರಿ. ಅಲ್ಲಿಂದ ನಾವು ಡೈರೆಕ್ಟ್ಲಿ ನಿಮ್ಮ ರೈತರಿಗೆ ಹೇಳ್ತೀವಿ. ಅಥವಾ ನಮ್ಮದು ಗ್ರೂಪ್ ಇದೆ, ಅದರಲ್ಲಿ ಡೈರೆಕ್ಟ್ಲಿ ನೀವು ಜಾಯ್ನ್ ಆದಾರ ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಏನಾರ ಕ್ವರೀಸ್ ಇತ್ತಂದ್ರೆ ಅದರೊಳಗೆ ನಾವು ನಿಮಗೆ ನಿರ್ವಹಣೆ ಕೊಡ್ತೀವಿ ಸ್ನೇಹಿತರೆ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಏನು ಚಾರ್ಜಸ್ ಇಲ್ಲ, ಏನಿಲ್ಲ. ನಮ್ಮ ರೈತರಿಗೆ ಬೆನಿಫಿಟ್ ಆಗಬೇಕಂತ ಮಾಡ್ತಾಯಿದ್ದೀವಿ. ಇದು ಒಂದು ಸೀಡ್ ರೇಟ್ದು ನಿಮ್ಮ ದುಡ್ಡು ಉಳಿತು. ಆಲ್ಮೋಸ್ಟ್ ಆಲ್ 30-40% ಏನಿದೆ, ಅದಕ್ಕಿಂತ ಹೆಚ್ಚಿಗೆ ನಿಮ್ಮದು ದುಡ್ಡು ಉಳಿತು ಸೀಡ್ ರೇಟ್ ಒಳಗೆ. ಆಮೇಲೆ ನೆಕ್ಸ್ಟ್ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಅಂದರೆ ಸೂರ್ಯಕಿರಣ ಕರೆಕ್ಟ್ ನಮ್ಮದು ಗಿಡ ಮೇಲೆ ಬಿತ್ತಂದ್ರೆ, ಕರೆಕ್ಟ್ ಹೆಚ್ಚಿಗೆ ಗಿಡಗಳು ಇದ್ದರೆ ಏನಾಗ್ತಂದ್ರೆ ಕಾಂಪಿಟೇಷನ್ ಆಗಿಬಿಡುತ್ತೆ, ಎಲ್ಲಿ ಬೀಳಬೇಕು ಬೀಳಂಗಿಲ್ಲೋ, ಯಾಕಂದರೆ ಒಂದು ಲಿಂಕ್ ಇರುತ್ತೆ.
ಅದಕ್ಕೆ ನಾವು ಸ್ಪೇಸಿಂಗ್ ದೂರ ಇಟ್ಟರೆ ಸೂರ್ಯಕಿರಣಗಳು ಏನಿರ್ತದೆ ಹೆಚ್ಚಿಗೆ ಕರೆಕ್ಟಾಗಿ ನಮ್ಮ ಗಿಡ ಮೇಲೆ ಬೀಳುತ್ತೆ. ಆಮೇಲೆ ಏರ್ ಫ್ಲೋ ಅಂತ ಹೇಳ್ತೀವಿ, ಗಾಳಿ ಚೆನ್ನಾಗಿ ಆಡುತ್ತೆ ಸ್ನೇಹಿತರೆ ಸ್ಪೇಸಿಂಗ್ ಇಟ್ಟರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ರೂಟ್ ಏನು ಕೆಳಗಿನ ಬೆಳೆ ಗ್ರೋತ್ ಏನಾದ್ರೆ ಭಾಳ ಫಾಸ್ಟ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಸ್ಪೇಸಿಂಗ್ ಫೋಟೋಸಿಂಥಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೂರ್ಯಕಿರಣ ಕರೆಕ್ಟ್ ಬೀಳುತ್ತೆ, ಆಮೇಲೆ ಏರೇಷನ್ ಫ್ಲೋ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಇದರಿಂದ. ಆಮೇಲೆ ಥರ್ಡ್ ಪಾಯಿಂಟ್ ಏನಂದರೆ ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಕೆಳಗೆ ರೂಟ್ ಗ್ರೋತು ಚೆನ್ನಾಗಿ ಆಗುತ್ತೆ. ರೂಟ್ ಗ್ರೋತ್ ಚೆನ್ನಾಗಿ ಆದರೆ ಏನಾಗುತ್ತೆ ಅಂದರೆ ನಿಮ್ಗೆ ಫೋರ್ತ್ ಪಾಯಿಂಟ್ ಬಂದುಬಿಡುತ್ತೆ, ಏನು ಗೊಬ್ಬರ ನೀರು ಏನು ಔಷಧಿ ಹೊಡಿತಾರೆ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ. ನೀವು ಕರೆಕ್ಟ್ ಗೊಬ್ಬರ ಕೊಟ್ಟರೆ ಏನಾಗುತ್ತೆ, ಕರೆಕ್ಟ್ ಗಿಡಗಳು ಎಫಿಷಿಯೆಂಟ್ ಆಗುತ್ತೆ. ಕರೆಕ್ಟ್ ಗಿಡಗಳು ಗಿಡದ ಮೇಲೆ ಕರೆಕ್ಟ್ ಅವು ತಿಂದಿದ ಮೇಲೆ ಏನಾಗುತ್ತೆ ಅಂದರೆ ಕರೆಕ್ಟ್ ಗ್ರೋತ್ ಆಗುತ್ತೆ. ನೀವು ನೋಡಿರ್ಬೋದು ಅಬ್ಸರ್ವ್, ತೊಗರಿ ಒಳಗೆ ಸಣ್ಣ ಧೂಳು ಸಮೀಪ ಇರೋದು, ಒಂದು ಸೊಟ್ಟಿರುತ್ತೆ, ಒಂದು ದಪ್ಪ ಇರುತ್ತೆ, ಒಂದು ಉದ್ದಿರುತ್ತೆ, ಎಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು. ಹೌದಾ? ಅದು ಯಾಕಂದರೆ ಒಂದು ಸರ್ತಿ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ಬೀಜ ಒಳಗೆ ತಾಕತ್ತು ಇರ್ತಾರೆ, ಅದು ತಿಂದು ಏನಾದ್ರೆ ದಪ್ಪ ಆಗಿಬಿಡುತ್ತೆ. ಒಂದು ಬೀಜ ಒಳಗೆ ತಾಕತ್ತು ಇರೋಂಗಿಲ್ಲ, ಅದು ಸ್ವಲ್ಪ ಸಿಗುತ್ತೆ, ಅದಕ್ಕೆ ಸೊಟ್ಟಾಗಿಬಿಡುತ್ತೆ. ಇನ್ನೊಂದು ಅದಕ್ಕೂ ಸಿಗೋಂಗಿಲ್ಲ, ಅದನ್ನು ಸೊಟ್ಟಾಗಿಬಿಡುತ್ತೆ, ಸಣ್ಣಗಿರುತ್ತೆ. ಸೊ ಇದ್ರ ಮೇಲೆ ಥಿಂಕ್ ಮಾಡಬೇಕು. ನಮ್ಮ ಗೊಬ್ಬರ ಕರೆಕ್ಟ್ ಹೋಗಬೇಕು ಅಂದ್ರೆ ಕರೆಕ್ಟ್ ಹೋಗ್ಬೇಕಂದ್ರೆ ನಮ್ಮ ಸ್ಪೇಸಿಂಗ್ ಮಾಡಲೇಬೇಕಾಗತ್ತೆ. ಇದು ಒಂದು ಇಂಪಾರ್ಟೆಂಟು ಸ್ನೇಹಿತರೆ. ಆಮೇಲೆ ನೀರು ಔಷಧಿ ಏನು ಬಿಡ್ತಿರಲ್ಲ ಕರೆಕ್ಟಾಗಿ ನೀರನ್ನು ಉಳಿತಾಯ ಆಗುತ್ತೆ, ಗೊಬ್ಬರನೂ ಉಳಿತಾಯ ಆಗುತ್ತೆ. ಆಮೇಲೆ ಔಷಧಿ ಏನು ಹುಡ್ತಿರಲ್ಲ, ಔಷಧಿ ಹುಡೋ ಟೈಮ್ನಾಗೂ ಕರೆಕ್ಟ್ ನಮ್ಮದು ಗಿಡ ಮೇಲೂ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಬೀಳುತ್ತೆ. ಆಮೇಲೆ ಔಷಧಿ ಖರ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಗೊಬ್ಬರ ಖರ್ಚು ಕಡಿಮೆ ಆಗುತ್ತೆ, ಔಷಧಿ ಖರ್ಚು ಕಡಿಮೆ ಆಗುತ್ತೆ, ನೀರಿಂದ ಏನಿರ್ತದೆ ಯೂಸೇಜು ಅದನ್ನು ಕಡಿಮೆ ಆಗುತ್ತೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಸ್ನೇಹಿತರೆ ಇನ್ನೊಂದು ಬಂದುಬಿಟ್ಟು ಏನಾಗುತ್ತೆ ಅಂದ್ರೆ ಸ್ಪೇಸಿಂಗ್ ಮಾಡಿದ್ರೆ ಏನಾಗುತ್ತೆ, ಈಗ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಅಂದ್ರೆ ನಮಗೆ ಕರೆಕ್ಟಾಗಿ ಆಳು ಮನುಷ್ಯ ಆಗಲಿ ಅಥವಾ ಲೇಬರ್ಗಳು ಸಿಗ್ತಾಯಿಲ್ಲ. ಅದು ಸ್ಪೇಸಿಂಗ್ ಕಡಿಮೆ ಇತ್ತಂದ್ರೆ ಮತ್ತು ನಿಮ್ಮ ವಿಡಿ ಸೈಡ್ ಏನು ಹುಲ್ಲೇನು ಶದಿ ತೆಗಿಸ್ತಿರಲ್ಲ ಅದು ಖರ್ಚು ಹೆಚ್ಚಿಗೆ ಆಗಿಬಿಡುತ್ತೆ. ಯಾಕಂದರೆ ಸ್ಪೇಸಿಂಗ್ ನಡುವೆ ತೆಗಿಬೇಕಾಗತ್ತೆ, ಅಥವಾ ಹೆಚ್ಚಿಗಿದ್ದರೂ ಗಿಡಗಳು ತೆಗಿಬೇಕಾಗತ್ತೆ. ಅದಕ್ಕೆ ನಿಮಗೇನು ಖರ್ಚು ಏನಿರ್ತಲ್ಲ ಅದು ನಿಮಗೆ ಹೆಚ್ಚಿಗೆ ಆಗಿಬಿಡುತ್ತೆ. ಸಪೋಸ್ ಸ್ಪೇಸಿಂಗ್ ಹೆಚ್ಚಿಗಿತ್ತು ಅಂತ ತಿಳ್ಕೊರಿ, ನಮ್ಮ ಕಡೆ ಲೇಬರ್ ಶಾರ್ಟೇಜ್ ಇದೆ, ಈಗ ಪ್ರೆಸೆಂಟಲ್ಲಿ ಲೇಬರ್ಗಳು ಶಾರ್ಟೇಜ್ ಇದೆ. ಅದು ಸ್ಪೇಸಿಂಗ್ ಹೆಚ್ಚಿಗಿತ್ತಂದ್ರೆ ಮಷಿನ್ಗಳು ಸಣ್ಣ ಟೂಲ್ಸ್ಗಳು ಭಾಳ ಚೆನ್ನಾಗಿ ಬಂದುಬಿಟ್ಟು ಪವರ್ ಟಿಲ್ಲರ್ಸ್ಗಳು ಬಂದವ. ಓಕೆನಾ? ಆ ಪವರ್ ಟಿಲ್ಲರ್ಸ್ಗಳಿಂದ ನೀವೇನಾಗ ಏನಂದ್ರೆ ಡೈರೆಕ್ಟ್ಲಿ ನಿಮ್ಮದು ಆಳು ಮನುಷ್ಯ ಆಗಲಿ ಒಂದು ಹೈರ್ ಮಾಡಿ ಡೈರೆಕ್ಟ್ ಅಲ್ಲಿಂದ ನೀವು ಇಂಟರ್ ಕಲ್ಟಿವೇಷನ್ ಮಾಡ್ಕೋಬೋದು, ಅಂದರೆ ಸದಿಗಳು ಆರಾಮ್ಸೆ ತೆಗೆಸ್ಕೋಬೋದು. ಆಮೇಲೆ ಎಣ್ಣೆ ಹೊಡೆಯೋದು ಔಷಧಿ ಎಣ್ಣೆ ಏನು ಔಷಧಿ ಹೊಡಿತಾರಲ್ಲ ಸ್ಪ್ರೇಯಿಂಗ್ ಏನು ಮಾಡ್ತಾರೆ ಅದೂ ಈಸಿ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ಸ್ಪೇಸಿಂಗ್ ಇಟ್ಟರೆ ನಿಮ್ಮ ಹಾರ್ವೆಸ್ಟಿಂಗ್ ಭಾಳ ಚೆನ್ನಾಗಿ ಆಗಿಬಿಡುತ್ತೆ ಅನಿಸುತ್ತೆ, ಫಾಸ್ಟ್ ಹಾರ್ವೆಸ್ಟಿಂಗ್ ಆಗುತ್ತೆ. ಆಮೇಲೆ ಲಾಸಸ್ಗಳು ಭಾಳ ಕಡಿಮೆ ಇರುತ್ತೆ. ಆಮೇಲೆ ನಿಮ್ದು ಏನು ಇಳುವರಿನೂ ಇನ್ಕ್ರೀಸ್ ಆಗುತ್ತಲ್ಲ ಅದರಿಂದ ನೀವು ಭಾಳ ಅನುಕೂಲ ಆಗುತ್ತೆ, ಹಾರ್ವೆಸ್ಟಿಂಗ್ ಫಾಸ್ಟ್ ಆಗುತ್ತೆ ಸ್ನೇಹಿತರೆ. ಅದು ಒಂದಿದೆ. ಸೊ ಇನ್ನೊಂದು ಬಂದುಬಿಟ್ಟು ಏನಂದ್ರೆ ಸ್ಪೇಸಿಂಗ್ ಇಟ್ಟಾಗ ಏನಾಗುತ್ತೆ ಅಂದರೆ ನಾವು ಸ್ಪೇಸಿಂಗ್ ಮೇಂಟೈನ್ ಮಾಡ್ದಂಗೆ ಅಂದರೆ ಲೋವರ್ ಪೇಸ್ಟ್ ಅಟ್ಯಾಕ್ ಅಂದರೆ ಹುಳಗಳು ಬಾಧೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಫಸ್ಟ್ ಹೇಳ್ಬೇಕಂದ್ರೆ. ಯಾಕಂದ್ರೆ ಸಮೀಪ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಸರ್ತಿ ಒಂದು ಗಿಡ ಮೇಲೆ ಸಪೋಸ್ ನಟೆ ರೋಗ ಬಂತಂತ ತಿಳ್ಕೊಳ್ಳಿ, ನಟೆ ರೋಗ ಒಂದು ಗಿಡಕ್ಕೆ ಬಂತಂದ್ರೆ ಇನ್ನೊಂದು ಗಿಡಕ್ಕೆ ಹರಡಕ್ಕೆ ಸಮೀಪ ಇದ್ದಾಗ ಫಾಸ್ಟ್ ಮೂಮೆಂಟ್ ಆದಾಗ ಭಾಳ ಫಾಸ್ಟ್ ಆಗ್ತದೆ, ಅಕ್ಕಪಕ್ಕ ಗಿಡಗಳು ಎಲ್ಲ ಸಾಯ್ತಾವೆ. ಹಾಗೆ ಅದರೊಳಗೆ ಸ್ಪೇಸಿಂಗ್ ಹೆಚ್ಚಿಗಿತ್ತಂದ್ರೆ ಏನಾಗುತ್ತೆ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ. ಒಂದು ಗಿಡ ಮೂಮೆಂಟ್ ಆಯ್ತಂದ್ರೆ ಅದ್ರ ಸ್ಪೀಡ್ ಏನಾಗುತ್ತೆ ಭಾಳ ಸ್ಲೋ ಆಗಿಬಿಡುತ್ತೆ. ಅಲ್ಲಿ ನಿಮ್ದು ಏನಂದ್ರೆ ಡಿಸೀಸ್ ಫ್ಲೋ ಆಫ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಮೂಮೆಂಟ್ ಆಫ್ ಡಿಸೀಸ್ ಏನಂತ ಹೇಳ್ತೀವಲ್ಲ ಅದು ಭಾಳ ಸ್ಲೋ ಆಗಿಬಿಡುತ್ತೆ. ಸೊ ನಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾಕೋ ನಟರುಗಳು ಬಂದವ, ಹುಳಗಳು ಬಂದವ, ಮೂಮೆಂಟ್ ಬೇರೆ ಕಡೆ ನೀವು ಅಬ್ಸರ್ವ್ನೂ ಮಾಡ್ಬೋದು ಆಲ್ರೆಡಿ. ಓಕೆನಾ? ಅದನ್ನು ನಿಮಗೆ ಲೋ ಪೆಸ್ಟ್ ಅಟ್ಯಾಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಅದರಿಂದ ಔಷಧಿ ಏನು ಹೊಡಿತಾರಲ್ಲ ಅದು ಖರ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದು ಒಂದು ನೀವು ಯಾವಾಗಾದ್ರೂ ಯೋಚನೆ ಮಾಡ್ರಿ ಹೂವು ಎದಕ್ಕೆ ಉದುರ್ತಾವೆ ಅಂಥೇಳಿ. ಫಸ್ಟ್ ಮೇನ್ ಏನು ರೀಸನ್ ಅಂದ್ರೆ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆದಾಗ, ಕೆಳಗೆ ಭೂಮಿ ಥಂಡಿ ಆದಾಗ ಹೂವು ಉದುರ್ತಾವೆ. ಇದು ಒಂದು ರೀಸನ್ ನಿಮ್ಗೆ ಗೊತ್ತು. ಇನ್ನೊಂದು ಮೇನ್ ರೀಸನ್ ಏನಂದ್ರೆ ನಾವು ಸ್ಪೇಸಿಂಗ್ ಮೇಂಟೈನ್ ಮಾಡೋಂಗಿಲ್ಲ. ನಮ್ಮ ರೈತರು ಆಲ್ಮೋಸ್ಟ್ ಆಲ್ ಸ್ಪೆಷಲಿ ಮೇಂಟೈನ್ ಮಾಡೋಂಗಿಲ್ಲ ತೊಗರಿ ಒಳಗೆ. ಅವಾಗ ಏನಾಗುತ್ತೆ ಅಂದರೆ ಸಮೀಪ ಇರ್ತಾವೆ, ಎಲ್ಲ ಸಮೀಪ ಇರ್ತಾವೆ ಗಿಡಗಳು. ಅದಕ್ಕೇನಾಗ್ತಂದ್ರೆ ಯಾವಾಗ ಗಾಳಿ ಆಡ್ತತ್ತಲ್ಲ ಆಡೋ ಟೈಮ್ನಾಗ ಏನಾಗ್ತಂದ್ರೆ ಒಂದು ಗಿಡ ಒಂದು ಹತ್ತಿ ಫ್ರಿಕ್ಷನ್ ಆಗ್ತಾವೆ, ಹೊರಭಾಗದಿಂದ ಏನಾಗ್ತಂದ್ರೆ ಅಲ್ಲಿ ನಿಮ್ಮದು ಹೂವು ಉದುರ್ತಾವೆ ಸ್ನೇಹಿತರೆ. ಕಂಪಲ್ಸರಿ ನಾವು ಏನು ಹೇಳೋದಂದ್ರೆ ಸ್ಪೇಸಿಂಗ್ ಮೇಂಟೈನ್ ಮಾಡಿರಿ, ಫ್ರಿಕ್ಷನ್ ಆಗಂಗಿಲ್ಲ, ಹೆಚ್ಚಿಗೆ ಆಗಂಗಿಲ್ಲ. ನಿಮ್ಮದು ಅಲ್ಲಿ ಏನು ಹೂವು ಉದುರ್ತಾವಲ್ಲ ಅದನ್ನು ಕಡಿಮೆ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಏನಾಗತ್ತಂದ್ರೆ ನಾ ಹೇಳಿದ ಪ್ರಕಾರ ನಿಮ್ಮದು ಇಳುವರಿ ಏನಾಗತ್ತಂದ್ರೆ ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಆಲ್ 20-30% ನಿಮ್ಮದು ಇಳುವರಿ ಇನ್ಕ್ರೀಸ್ ಆಗೇ ಆಗುತ್ತೆ. ಖಾಲಿ ಒಂದು ಟೆಕ್ನಾಲಜಿಯಿಂದ ಸ್ಪೇಸಿಂಗ್ ಇಟ್ಟರೆ 20-30% ಇಳುವರಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಿಮ್ದು ಏನು ಖರ್ಚು ಇದೆಯಲ್ಲ ಆಲ್ಮೋಸ್ಟ್ ಆಲ್ 10-20% ಖರ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಏನಂದರೆ ನಿಮ್ಮ ಖರ್ಚು ಕಡಿಮೆ, ಇಳುವರಿನೂ ಇನ್ಕ್ರೀಸ್. ಸಿಂಪಲ್ ಒಂದು ಟೆಕ್ನಾಲಜಿಯಿಂದ
ಖಾಲಿ ಸ್ಪೇಸಿಂಗ್ ಫಸ್ಟ್ ಇನಿಷಿಯಲಿ ಸ್ಪೇಸಿಂಗ್ ಏನಿದೆ ಭಾಳ ಇಂಪಾರ್ಟೆಂಟ್ ಇದೆ. ಒಂದು ಮಾಡಿದೆ ಅಂತ ತಿಳ್ಕೊರಿ ಎಲ್ಲ ನಿಮ್ಮದೆಲ್ಲ ಮುಂದಿನ ಪ್ರೊಸೆಸ್ ಫಾಸ್ಟ್ ಆಗಿಬಿಡುತ್ತೆ. ಅದು ಒಂದು ನಾನು ಗ್ಯಾರಂಟಿಗೆ ಹೇಳ್ತೀವಿ. ಆಮೇಲೆ ನಮ್ದು ಇದು ವಿಡಿಯೋ ಕಂಟಿನ್ಯೂ ನೋಡ್ರಿ, ನಮ್ಮ ರೈತರದ್ದು ಏನು ಫೀಡ್ಬ್ಯಾಕ್ ಇದೆ ಅವ್ರದ್ದು ನಿಮ್ಗೆ ಅವ್ರು ಹೇಳ್ತಾರೆ ನಿಮಗೆ ಯಾವ ಥರ ಅವ್ರು ಮಾಡ್ತಾಯಿದ್ದಾರೆ ಅಥವಾ ಎಕ್ಸೆಸ್ ಆಗಿದ್ದು ಏನು ಇದೆಯಲ್ಲ ಎಕ್ಸೆಸ್ ಆದ್ರೆ ಏನು ಗಿಡಗಳು ಏನಿದೆ ಅವರು ಥಿನ್ನಿಂಗ್ನೂ ಮಾಡ್ತಿದ್ದಾರೆ, ದುಡ್ಡು ಕೊಟ್ಟು ಥಿನ್ನಿಂಗ್ನೂ ಮಾಡ್ತಿದ್ದಾರೆ. ಯಾಕಂದ್ರೆ ಲೇಬರ್ ಇದು ಮಾಡೋಕ್ಕೆ ಸಿಗ್ತಾ ಇಲ್ಲ, ಸಸಿಗಳು ಏನಂತಾರೆ ಉರ್ಸೋಕೆ ಸಿಗ್ತಾ ಇಲ್ಲ ಅಂಥೇಳಿ ಅವ್ರು ಮಾಡ್ತಾರೆ ಟ್ಯಾಕ್ಟರ್ಲಿಂದ ಆಲ್ರೆಡಿ ಬಿದ್ದುಬಿಡ್ತಾರೆ. ಬಿತ್ತಿದ ಮೇಲೆ ಏನು ಮಾಡ್ತಾರೆ ಅಂದ್ರೆ ಸಸಿಗಳು ಕೈಲಿಂದ ತೆಗೆದು ಬಿಡ್ತಾರೆ. ಲಾಸ್ಟಿಗೆ ಏನು ಹುಲ್ಲೇನು ತೆಗಿತಾರಲ್ಲ ಏನು ಸದಿಗಳಿಂದ ತೆಗಿಸ್ತಾರಲ್ಲ, ಸದಿ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರೆ ಆ ಟೈಮಲ್ಲಿ ಎಕ್ಸೆಸ್ ಇದ್ದಿದ್ದು 1 ಫೀಟ್ ಅಥವಾ 1.5 ಫೀಟ್ ನಡುವೆ ಏನು ಗಿಡಗಳು ಇರ್ತಲ್ಲ 3-4 ಗಿಡಗಳು ಅವೆಲ್ಲ ತೆಗೆದು ಬಿಡ್ತಾರೆ ಸ್ನೇಹಿತರೆ. ಅದು ಒಂದಿದೆ, ಅದು ನೀವು ನೋಡ್ಬೋದು ಕಂಟಿನ್ಯೂ ಆಗಿ. ಸೊ ಇನ್ನು ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ರಿ ನಮ್ಮ ರೈತರಿಗೆ ಏನೇನು ಮಾಡಿರಿ ಅಂತ ಹೇಳಿ. ನಮ್ಮ ಹೆಸರು ಸಂಜೀವ್ ಕುಮಾರ್ ಅಂತ ಸರ್. ನಾವು ಇಲ್ಲಿ ರೈತರು ಸರ್. ನಿರ್ಣ ಊರು ನಿರ್ಣ, ಸರ್ ತಾಲೂಕು ಚಿಡುಗುಪ್ಪ, ಡಿಸ್ಟಿಕ್ ಬೀದರ್. ಓಕೆ ಸರ್. ಆದರೂ ನಾವು ಈ ಥರ ಮಾಡಬೇಕು ಅಂಥೇಳಿ ಎಲ್ಲ ಇದು ಮಾಡಿದ್ದೀವಿ ರೀ ತೊಗರಿ. ಓಕೆ. ಏಪ್ರಿಲ್ ಮಾರ್ಚ್ದಾಗ ಅಂಬದು ಉಳಿಮೆ ಮಾಡಿದ್ದೀವಿ ರೀ. ನೆಗಲಿಂದ ಉಳಿಮೆ ಮಾಡ್ತೀವಿ ಸರ್. ಹಾಂ, ನೆಗಲಿಂದ ಉಳಿಮೆ ಮಾಡಿದ್ದೆ. ಅದ್ರ ಬಾದ್ ಒಂದು 2 ತಿಂಗಳು ಬಿಟ್ಟು ಮತ್ತು ರೂಟರ್ ಹೊಡೆದೀವಿ ರೀ. ರೂಟರ್ ಬಿಟ್ಟು ಮೇ 11 ತಾರೀಕು ಹಚ್ಚಿದ್ದೇವೆ ರೀ. ಸರ್ ಯಾಕೆ ಸರ್ 2 ತಿಂಗಳು ಯಾಕೆ ಗ್ಯಾಪ್ ಇಟ್ಟಿರಿ ಸರ್? ಅದು ಈ ಥರ ಬಿಸಿಲು ತಿಲ್ಲ ಸರ್. ಓಕೆ ಸರ್. ಅಂದ್ರೆ ಹುಳ ಗಿಳ ಭೂಮಿ ಸರ್ ಕರೆಕ್ಟ್ ಉಳಿಮೆ ಮಾಡಿದ್ರೆ ಮುಂದಂಬದು ನಮಗೆ ಇಳುವರಿ ಕರೆಕ್ಟ್ ಬರ್ತದೆ ಸರ್. ಓಕೆ. ಅಂದ್ರೆ ಕಂಪಲ್ಸರಿ ನೆಗಲ್ ಹೊಡೆದ್ಮ್ಯಾಗ ರೂಟರ್ ಹೊಡಿಬೇಕು. ರೂಟರ್ ಹೊಡೆದ್ಮ್ಯಾಗ ಬಿತ್ತನೆ ಮಾಡ್ಬೇಕು ಸರ್. ಇದು ಯಾವ ತೊಗರಿ ಏನು ಮಾಡಿ ಸರ್ ಬಿತ್ತನೆ ಯಾವ ತಿಂಗಳಾಗ ಮಾಡಿರಿ ಸರ್? ಇದು ಮೇ 12 ತಾರೀಕು ಮಾಡಿದ್ದೀನಿ ರೀ. ಮೇ 12 ತಾರೀಕು. ಓಕೆ ಸರ್. ಸರ್ ಇದಕ್ಕೆ ನೀವು ಬಿತ್ತನೆ ಮಾಡೋ ಟೈಮ್ನಾಗ ಏನೇನು ಗೊಬ್ಬರ ಹಾಕಿರಿ ಸರ್? ಗೊಬ್ಬರ ಏನು ಸರ್ ಸದ್ಯರ ಒಂದು ಥೋಡೆ ಲೈಟಾಗಿ DAP ಕೊಟ್ಟಿದ್ದೆ ಸರ್. ಓಕೆ. ಅದ್ರ ಬಾದ ಅದು ಬೀಜ ಉಪಚಾರ ಮಾಡೋ ಹೊತ್ತಿಗೆ ಟ್ರೈಕೋಡ್ರಮ ಅದು ಉಪಚಾರ ಮಾಡಿದೆ ಸರ್. ಟ್ರೈಕೋಡರ್ಮ. ಹಾಂ ರೀ. ಓಕೆ. ಅದು ಮಾಡಲೇಬೇಕೇನು ಸರ್? ಮಾಡಲೇಬೇಕು ಸರ್. ಓಕೆ. ಮಾಡಿದ್ರೆ ಏನಾಯ್ತಾರೆ ಮುಂದೆ ನಮಗೆ ಯಾವುದು ಹುಳುದು ಅಥವಾ ರೋಗ ಬಾಧೆ ಬರೋದಿಲ್ಲ ಸರ್. ಅಂದ್ರೆ ನಟಿ ರೋಗ ಏನು ನಟಿ ರೋಗ ಅದು ಆ ಥರ ಬರೋದಿಲ್ಲ ಸರ್. ಓಕೆ. ಅಂದ್ರೆ ಕಂಪಲ್ಸರಿ ಟ್ರೈಕೋಡರ್ಮ ಹಾಕೇಬೇಕು ಸರ್. ಓಕೆ ಸರ್. ಸರ್ ಇದು ಸ್ಪೇಸಿಂಗ್ ಹಂಗೆ ಏನು ಇಟ್ರಿ ಸರ್ ತೊಗರಿ? ನಾವು ಗಿಡದಿಂದ ಗಿಡಕ್ಕೆ ಸರ್ ನಾವು 8 ಫೀಟ್ ಇಕ್ಕಿದ್ದೇವೆ ಸರ್. 8 ಫೀಟ್. ಹಾಂ ರೀ. ಓಕೆ ಸರ್. ಆಮೇಲೆ ಇದು ಸಾಲಿನಿಂದ ಸಾಲ ಸರ್. ಅದ್ರ ಗಿಡದಿಂದ ಗಿಡಕ್ಕೆ ಒಂದು 1.5 ಫೀಟ್ ಸರ್. 1.5 ಫೀಟ್. ಇದು ಉಡ್ಸಿದೇನು ಸರ್? ಕೈಲಿಂದ ಉಡ್ಸಿದ್ದೇವೆ ಸರ್. ಕೈಲಿಂದ ಉಡ್ಸಿದ್ ಸರ್ ಇದಕ್ಕೆ. ಓಕೆ. ಆಮೇಲೆ ಈಗ ಇವತ್ತು ಕುಡಿ ಚುಟ್ಲತ್ತೀರ ಸರ್? ಹಾಂ ರೀ, ಕುಡಿ ಚುಟ್ಲತ್ತೇವೆ ಸರ್. ಈಗ ಹಾಂ ಸರ್. ಕುಡಿ ಚುಟ್ಟದ ಈಗ 40ರಿಂದ 48 ಡೇಸ್ 48 ಡೇಜಿಗೆ ಇದು ಮಾಡ್ಬೇಕು ಸರ್. ಅಂದ್ರೆ ಇವತ್ತು ನಾವು ಅಂದ್ರೆ 5 ಜುಲೈ ಒಂದಿನ ಹೆಚ್ಚಕಮ್ಮ ಒಂದು 50 ಸುತ್ತಮುತ್ತ ಚುಟ್ಲೇಬೇಕು ಸರ್. ಅಂದ್ರೆ ಎಷ್ಟು ಸರ್ತಿ ಚುಟ್ಬೇಕು ಸರ್? ಈಗ ಒಂದು ಸರ್ತಿ ಇದು 48 50 ಡೇಸ್ದಾಗ ಒಂದು ಸರ್ತಿ, 70-75 ಡೇಸ್ನಾಗ ಸುತ್ತಮುತ್ತ ಮತ್ತೊಮ್ಮೆ ಮಾಡ್ಬೇಕು ಸರ್. ಹಾಂ ರೀ ಸರ್. ಇನ್ನೊಂದು ನಮ್ಮ ರೈತರಿಗೆ ಸ್ಪೇಸಿಂಗ್ ಇಡಂಗಿಲ್ಲ ಸರ್. ಅಂದ್ರೆ ಇದು ಹೆಚ್ಚಿಗೆ ಇಡಂಗಿಲ್ಲ. ನೀವು ಇಟ್ಟಿರಿ ಸ್ಪೇಸಿಂಗ್ ಇಟ್ಟಿದ್ದೇನು ನಮ್ಗೆ ಇಳುವರಿ ಕರೆಕ್ಟ್ ಬರ್ತದೆ ಸರ್. ಈಗ ಯಾಕಂದ್ರೆ ನಾವು ಗಿಡದಿಂದ 8 ಫೀಟ್ ಹಂಗಾರೆ 8-9 ಫೀಟ್ ಇದ್ರೆ ನಮಗೆ 12ರಿಂದ 13 ಕ್ವಿಂಟಲ್ ಭೀ ಬರ್ಬೋದು ಸರ್. ಓಕೆ ಸರ್. ಹಾಂ ಹಾಂ. ಅಂದ್ರೆ ನಿಮ್ದು ಎಷ್ಟು ತೆಗಿಬೇಕಂತ ಐತೆ ಸರ್ ಈ ವರ್ಷ? ನೋಡಮ್ ಸರ್, ಟ್ರೈ ಮಾಡಮ್ ಯಾವ್ದೊಟ್ಟು ಮಟ್ಟಿಗೆ. ಹಾಂ ಹಾಂ ಹಾಂ. ಅದಕ್ಕೆ ನಮಗೆ ವರ್ಷಿಗೆ ಈ ಥರ 7-8 ಹೊಂಟದ್ರಿ. ಈ ವರ್ಷ ಹೆಚ್ಚಿಗೆ ಬಿಟ್ಟಿದ್ದಾರೆ ಡಿಫ್ರೆನ್ಸು. ಜರ 6-7 ಫೀಟ್ ಇರ್ತಿದ್ರಿ. ಅದ್ರ ಸಲುವಾಗಿ ಈ ಸರ್ತಿ ಮತ್ತೆ ಹೆಚ್ಚಿಗೆ ಮಾಡಿದ್ವಿ ಸರ್. ಓಕೆ ಸರ್. ಓಕೆ. ಅಂದ್ರೆ ಸ್ಪೇಸಿಂಗ್ ಇಟ್ಟರೆ ಏನಂತ ಸರಿಯಾಗಿ ಗಾಳಿ ಆಡ್ತದೆ? ಹಾಂ ರೀ, ಕರೆಕ್ಟ್ ಗಾಳಿ ಆಡ್ತದೆ. ಈ ಥರ ಎಲ್ಲ ಇದು ಫೋಟೋಸಿಂಥೆಸಿಸ್ ಪ್ರೊಸೆಸ್ ಸರಿಯಾಗಿ ಆಗ್ತೈತಿ. ಪ್ರೊಸೆಸ್ ಆಯ್ತದೆ. ಆಮೇಲೆ ನೀವು ಹೇಳಿದ ಪ್ರಕಾರ ಹೇಳ್ಬೇಕಂದ್ರೆ ನಾವು ಹೂವು ಟೈಮ್ನಲ್ಲಿ ಅದು ಇದು ಆಗಂಗಿಲ್ಲ, ಫ್ಲವರ್ ಡ್ರಾಪ್ ಆಗಂಗಿಲ್ಲ. ಫ್ಲವರ್ ಡ್ರಾಪ್ ಗಾಳಿ ಕರೆಕ್ಟ್ ಆಗ್ತದೆ ಸರ್. ಗಾಳಿ. ಓಕೆ. ಸೊ ಅದಕ್ಕೆ ಸಲುವಾಗಿ ಕಂಪಲ್ಸರಿ ಇಡಲೇಬೇಕು ಸರ್. ಓಕೆ. ಇವತ್ತು ನೀವು ಇದು ಮಾಡ್ತೀರಿ, ಕುಡಿ ಚುಟ್ಲತ್ತೀರಿ? ಹಾಂ, ಕುಡಿ ಚುಟ್ಲತ್ತೇವೆ ಸರ್. ಸರ್ ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರು, ಇವತ್ತು ನಾವು ಶಿವಶರಣಪ್ಪ ಸರ್ದು ಅವ್ರು ಹೊಲ್ಲಾಗಿದ್ದೀವಿ. ಹೋದ ವರ್ಷ ಏನು ಬಂದಿದ್ವಲ್ಲ, ಆಲ್ಮೋಸ್ಟ್ ಆಲ್ ನೀವು ನೋಡಿರ್ಬೋದು ವಿಡಿಯೋ. ಅವ್ರು ಪ್ರತಿ ಎಕರೆ 10 ಕ್ವಿಂಟಲ್ ಮೇಲೆ ತೆಗ್ದಿರು. ಆ್ಯಕ್ಚುಲಿ ತೊಗರಿ ಸ್ಪೆಷಲಿ ಹೇಳಬೇಕಂದ್ರೆ ಅವ್ರು ಸ್ಪೇಸಿಂಗ್ ಯಾವ ಥರ ಮಾಡಿದ್ರು, ಯಾವ ಥರ ಏನೇನು ಅಂದರೆ ಫುಲ್ಲಿ ಆರ್ಗ್ಯಾನಿಕ್ ಮಾಡಿದ್ರು ಅವರು. ಅದು ನೀವು ನೋಡಿಲ್ಲ ಅಂದರೆ ವಿಡಿಯೋ ಪ್ಲೀಸ್ ನಮ್ದು ಅದು ವಿಡಿಯೋ ನೋಡಿರಿ ಫಸ್ಟು, ಅವು ಯಾವ ಥರ ಮಾಡಿದ್ರು ಅಂಥೇಳಿ. ಆಮೇಲೆ ಈ ವರ್ಷ ನಾವು ಪ್ರಾಕ್ಟಿಕಲಿ ಸರ್ ಯಾವ ಥರ ಮಾಡ್ತಾಯಿದ್ದಾರೆ, ಪ್ರತಿ 15 ದಿವಸಕ್ಕೆ ಒಂದು ಸರ್ತಿ ಸರ್ದು ಅವ್ರ ಬಾಯ್ಲಿಂದ ಕೇಳೋಣ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಸೊ ಇವತ್ತು ಬಂದಿದ್ವಿ. ಆಲ್ಮೋಸ್ಟ್ ಆಲ್ ನಾವು 15 ಜುಲೈ ಮಾತಾಡ್ತೀನಿ 2025 ನಾವು ಮಾಡ್ತಾ ಇದ್ವಿ. ಅವ್ರು ತೊಗರಿ ಆಲ್ರೆಡಿ ಬಿತ್ತಿದ್ದಾರೆ, ಆಮೇಲೆ ಸ್ಪೇಸಿಂಗ್ನು ಬಿತ್ತಿದ್ದಾರೆ. ಮತ್ತು ಏನು ಗೊಬ್ಬರ ಹಾಕಿದ್ದಾರೆ, ಎಷ್ಟು ಸ್ಪೇಸಿಂಗ್ ಇಟ್ಟಿದ್ದಾರೆ ಅಂಥೇಳಿ ಈ ವಿಡಿಯೋ ನಿಮ್ಗೆ ತೋರಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ ಸರ್. ನಮಸ್ಕಾರ.
ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ನೀವು ಹೋದ ವರ್ಷ ನಾವೇನು ತೊಗರಿದ್ದು ವಿಡಿಯೋ ಮಾಡಿದ್ವಲ್ಲ ಅದು ನಮ್ಮ ರೈತರಿಗೆ ಭಾಳ ಅನುಕೂಲ ಆಗೈತೆ ಸರ್, ಭಾಳ ಬೆನಿಫಿಟ್ ಆಗತ್ತೆ. ನಿಮ್ಮದು ಏನು ಎಕ್ಸ್ಪೀರಿಯನ್ಸ್ ಅದ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗೈತೆ ಸರ್. ಅದಕ್ಕೆ ಸಲುವಾಗಿ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಈ ವರ್ಷ ನಾವು ಇವತ್ತಂದ್ರೆ ಜುಲೈ 15, 2025 ಇವತ್ತು ವಿಡಿಯೋ ತೆಗಿತಾ ಇದ್ವಿ. ಸೊ ನೀವು ಏನು ಯಾವಾಗ ಬಿತ್ತನೆ ಮಾಡಿರಿ ಸರ್, ಯಾವ ತಳಿ ಹಾಕಿದ್ರಿ, ಏನು ಸ್ಪೇಸಿಂಗ್ ಇಟ್ಟಿದ್ರಿ, ಆಮೇಲೆ ಏನು ಗೊಬ್ಬರ ಹಾಕಿರಿ ಸ್ವಲ್ಪ ನಮ್ಮ ರೈತರಿಗೆ ಹೇಳಿ ಸರ್. ಅವ್ರು ಪ್ರಾಕ್ಟಿಕಲಿ ಗೊತ್ತಾಗಲಿ, ಯಾಕಂದ್ರೆ ಇವ್ರು ನಮ್ಮ ರೈತರಿಗೆ ಗೊತ್ತಾಗ್ಬೇಕು ಈ ಥರ ಮಾಡ್ತಾರೆ ಅಂತ ಹೇಳಿ, ಈ ಥರ ಇಳುವರಿ ಬರ್ತದೆ ಅಂತ ಹೇಳಿ ಸರ್. ಇದೇನದ ಗೊತ್ತ್ರಿ, ಜೂನ್ 15ಕ್ಕೆ ಬಿತ್ತನೆ ಮಾಡಿದ್ದೇವೆ ರೀ. ಓಕೆ. ಇದೇನದ ತಳಿ 152 GRG. ಓಕೆ. ಮತ್ತೇನದ ಗೊತ್ತ್ರಿ, ಈಗ ಏನದ ಸೆಕೆಂಡ್ ಈಗ ಸುಮಾರು ಒಂದು ತಿಂಗಳಾಗಿ ಒಂದು ಥೋಡೆ ದಿವಸ ಆಗ್ಯದ ತಿಳಿ. ಅದು ಈಗ 45 ದಿನ ಆದ ನಂತರ ಚಂಡಿ ಚೂಡ್ತೈತೆ ನೋಡ್ರಿ. ಈಗೇನು ಸದಿ ತೆಗಿಲಿಕ್ಕಿತ್ತಾರಲ್ರಿ ಅವರು, ಮುಂಚೆ ಬಿತ್ತದಾಗ ಆ ಥರ ಇರ್ತದೆ ಅದು. ಓಕೆ. ಅವು ಏನು ಕೊಡ್ತದೆ ಅಗಿನಿಂದ ಅಗಿಗಿ. ಸೊ ನೋಡಿ ಅಂದ್ರೆ ಬಿತ್ತನೆ ಮಷಿನ್ ಮಾಡಿರಿ ಸರ್? ಫಸ್ಟ್ ಮಷಿನ್ ಥ್ರೂ ಮಾಡ್ತೇವೆ. ಫಸ್ಟ್ ಮಷಿನ್ ಮಾಡಿರಿ ಟ್ರ್ಯಾಕ್ಟರ್ ಮುಖಾಂತರ. ನಡುವೆ ಏನದ ನೀವು ತೆಗೆದು ಬಿಡ್ತೀರಿ ಸರ್? ನಡುವೆ ಇಲ್ಲಿ ನೋಡ್ರಿ ಆ ರೋನ್ಯಾಗ ಅದು ಹಂಗೆ ಕಂಟಿನ್ಯೂ ಅದ ಹೇಳ್ರಿ. ಈಗ ಅದು ಬಿಟ್ಟಿದ್ದು ಎರಡನೇ ಇದು ರೋ ನೋಡ್ರಿ ಇಲ್ಲಿ. ಹೌದು. ಇಲ್ಲಿ ಏನಾಗ ಗೊತ್ತಾ ಒಂದೊಂದು ಫೀಟಿಗೆ ಒಂದು ಅದ ಹೇಳ್ರಿ. ಓಕೆ. ಸೊ ನೀವು ಅಂದಾಜ ಒಂದೊಂದು ಫೀಟಿಗೆ ನೀವು ತೆಗೆದು ಬಿಡ್ತೀರಿ ಸರ್? ತೆಗೆದು ಬಿಡ್ತೇವೆ. ನಡಬರ್ಕೆ ಎಷ್ಟು ಹೆಚ್ಚಿರ್ತದಲ್ಲ ಅದೆಲ್ಲ ಕಿತ್ತೊಗಟ್ಟು ಬಿಡ್ತೇವೆ. ಆಮೇಲೆ ಸಾಲ ಎಷ್ಟು ಸೆಸಿಂಗ್ ಇಟ್ರಿ ಸರ್? ಇದು 7 ಫೀಟ್ ಅದ ರೀ. 7 ಫೀಟ್ ಇಟ್ರಿ. ಅಂತರ ಬೆಳೆ ಏನು ಹಾಕಿಲ್ಲ ಇದಕ್ಕೆ? ಅಂತರ ಬೆಳೆ ಅಂದ್ರೆ ಯಾವ ಥರದ್ದು ಹಾಕಿಲ್ರಿ ಸರ್. ಗೊಬ್ಬರ ಏನು ಹಾಕಿರಿ ಸರ್ ಇದಕ್ಕೆ? ಈಗ ಇದಕ್ಕಂತ ಯಾವ ಥರದ್ದು ಗೊಬ್ಬರ ಹಾಕಿಲ್ಲ ಅಂತ ಹೇಳ್ರಿ. ಈಗ ಮುಂದೆ ಏನದ ಕೊಡ್ತೀರಿ, ಒಂದು ಚಂಡಿ ಚೂಡ್ತೇವಲ್ಲ ಅದಾದ ನಂತರ ಇದಕ್ಕೆ ಒಂದು ಸರ್ತಿ ಎರಿಹುಳು ಗೊಬ್ಬರ ಹಾಕ್ತಿತ್ತು ಹೇಳ್ರಿ. ಓಕೆ. ಮತ್ತು ಅದು ಆದ ನಂತರ ಒಂದು 2 ತಿಂಗಳಾದ ನಂತರ ಮತ್ತು ಅದಕ್ಕೆ ಪ್ರತಿ ತಿಂಗಳ ಇದು ಹಾಕ್ತೀವಿ ರೀ, ನಿಮ್ಮ ಜೀವಾಮೃತ. ಮತ್ತು ಅದು ದನಗಳ ಯೂರಿನ್ ಈ ಥರ ಹಾಕ್ತೈತಿ ಹೇಳ್ರಿ. ನಾವು ಯಾವ ಥರದ್ದು ಕೆಮಿಕಲ್ಸ್ ಯೂಸ್ ಮಾಡಲ್ಲ ರೀ. ಹೌದು ಸರ್. ಹೋದ ವರ್ಷ ನಾ ಬಂದಾಗ ಈ ಹೊಲದಾಗ ಕಬ್ಬಿತ್ತು ರೀ. ಈ ಹೊಲದಾಗ ಕಬ್ಬಿತ್ತು ಎಲ್ಲ ನೀವು ಪುಡಿ ಮಾಡಿದ್ ಪುಡಿ ಮಾಡಿ ಅದೇನು ಗೊತ್ತಾರೆ ಎಲ್ಲ ರೌದಿ ಇದ್ರಾಗೆ ಎಲ್ಲ ಮಾಡಿ ಕಾಂಟ್ರಾವೇಟರ್ ಎಲ್ಲ ಹೊಡೆದು ಮಣ್ಣಾಗಿ ಸೇರಿಸಿ ಬಿಟ್ಟಿದ್ರಿ. ಓಕೆ. ಈಗ ಅದೇ ಏನು ಗೊತ್ತಾ ಇದಕ್ಕೆ ಖಾತಾ ಆಗ್ತಿಡ್ರಿ. ಅದು ಯಾವ ಥರದ್ದು ನಾವು ಕೆಮಿಕಲ್ಸ್ ಅಂತ ಈಗ ಕಂಪ್ಲೀಟ್ ಯೂಸ್ ಮಾಡೋದೇ ಬಂದ್ ಮಾಡಿದ್ವಿ ನಾವು. ಹೌದು ಸರ್. ಮತ್ತು ನಾವು ಲಾಸ್ಟ್ ಇಯರ್ ಕೆಮಿಕಲ್ಸ್ ಯೂಸ್ ಮಾಡ್ಲಾರ್ದು ಈಗ 4-4 ವರ್ಷ ಅಂತೂ ಆಯಿತು. ಅಂದ್ರೂ ನಾವು ಹೋದ ವರ್ಷ ಹೆಂಗೆ ಕೊಡ್ತಾ ಎಕರೆಗೆ ಹೆಂಗೆ ಕೊಡ್ತಾ 10 ಕ್ವಿಂಟಲ್ ತೆಗಿದೀವ್ರಿ. ಹೌದು ಸರ್. ತೊಗರಿ ಏನದ ರೀ GRG 10 ಕ್ವಿಂಟಲ್ ಬಂದಾರ ನಮ್ಗೆ. ಓಕೆ. ಅದು ಸೇಮ್ ತಳಿ ಸರ್ GRG 152. ಅದೇ ಬೀಜನೇ ಅದ ರೀ. ಇದು ಈಗ ಅದಾರ ನಮ್ಮಲ್ಲಿ ಇದೆ. ಈಗ ಮತ್ತೆ ನೀವು ಮಾಡಿದ್ವಿ ನೋಡ್ರಿ. ಈಗ ಅಂತೂ 15 ದಿನ ಇದು ಏಟಪ್ಪ ಅಂದ್ರೆ 15 ತಿಂಗಳಾಯ್ತು ಸರ್. ಒಂದು ತಿಂಗಳಾಗೋಯ್ತು. ಮತ್ತು ಬೀಜೋಪಚಾರ ಏನಾರ ಮಾಡಿದೆ ಸರ್? ಬೀಜೋಪಚಾರ ಅಂತೂ ಕಂಪಲ್ಸರಿ ಮಾಡಲೇಬೇಕಿರಿ ತೊಗರಿಗೆ. ಏನು ಎದರಿಂದ ಮಾಡಿದೆ ಸರ್ ಇದಕ್ಕೆ? ಅದೇನು ಗೊತ್ತ್ರಿ, ಟ್ರೈಕೋಡರ್ಮ ಮತ್ತು ಅದು ಅಲ್ಲದೆ KVKದಾಗ ಏನದ ಗೊತ್ತಾ, ಸೋಡಾಮೋನಸ್ ಮತ್ತು ಏನದ PSB ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಅವೆಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿದೆ. ಅವ್ರದೇ ಒಂದು ಲಿಕ್ವಿಡ್ ಫಾರ್ಮ್ನಾಗ ಕೊಂಡೋಗತ್ತಾರೆ ರೀ. ಮತ್ತು ಟ್ರೈಕೋಡ್ರಮ್ ಅಂತೂ ಪೌಡರ್ ಫಾರ್ಮ್ನಾಗ ಇರ್ತಾರೆ. ಓಕೆ ಸರ್. ಅದೇನು ಕೊಡ್ತಾ ಎರಡಕ್ಕೆ ಕಲಸಿ ಮತ್ತೊಂದು ಸ್ವಲ್ಪ ಬೆಲ್ಲದ ನೀರು ಹಾಕಂತ ಹೇಳ್ತಾರೆ ರೀ. ಬಟ್ ಅದು ಬೆಲ್ಲದ ನೀರು ಹಾಕಿದಾಗ ಒಂದು ಪ್ರಾಬ್ಲಮ್ ಏನತ್ತಪ್ಪ ಅಂದ್ರೆ, ಈ ಮಷಿನ್ ಥ್ರೂ ಬಿತ್ತೋದ್ನಾಗ ಅದು ಸ್ವಲ್ಪ ಅಂಟಂಟ್ ಆಗೋದ್ರಿಂದ ಅದು ಸರಿಯಾಗಿ ಬಿತ್ತಣಿಕೆ ಮಾಡಲ್ರಿ ಅದು. ಓಕೆ ಸರ್. ಅದ್ರ ಸಲುವಾಗಿ ಅದು ನಮ್ಗೆ ಹಾಕಲಿಕ್ಕೆ ಆಗಿಲ್ರಿ ಅದು. ಇದೇನು ಗೊತ್ತಾ ಹಾಕಿ ಟ್ರೀಟ್ಮೆಂಟ್ ಲಾಸ್ಟ್ ಇಯರ್ ಆದ್ರೂ ಹಿಂಗೆ ಮಾಡಿದೆವು. ಬಟ್ ಅದು ನಡೆದಿಡ್ರಿ, ಅದಕ್ಕೇನು ಆಗಿಲ್ಲ ಅದು. ಸೊ ಬೀಜೋಪಚಾರ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ ಸರ್. ಇಲ್ಲಿ ಮಾಡಲೇಬೇಕ್ರಿ ನೀವು ಅಗರ್ ಬೀಜೋಪಚಾರ ಮಾಡಿದ್ರಪ್ಪ ಅಂದ್ರೆ ತೊಗರಿ ಗ್ಯಾರಂಟಿ ಇಲ್ಲ ತಿಳ್ಕೊರಿ ನೀವು. ಓಕೆ. ಆದ್ರೆ ಆಯ್ತು ಇಲ್ಲಾಂದ್ರೆ ಕೊಡ್ತಾ ಮುಂದೆ ನೆಟೆ ಹೊಡೆದು ಎಲ್ಲ ಹೆಂಗೆ ಕೊಡ್ತಾ ಮುಗಿದು ಹೋಗ್ಬಿಡ್ತದೆ. ರೋಗಗಳು ಚಾಲು ಆಗ್ತದೆ. ರೋಗಗಳು ಸ್ಟಾರ್ಟೇ ಆದ್ರೆ ನೀವು ಟ್ರೈಕೋಡ್ರಮ್ ಅಂತೂ ಯಾವುದು ಏನು ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ, ಟ್ರೈಕೋಡ್ರಮ್ ಅಂತೂ ಕಂಪಲ್ಸರಿ ಹಾಕಲೇಬೇಕು. ಓಕೆ ಸರ್. ಹಾಕಿದ್ರೆ ನಿಮ್ಮ ತೊಗರಿ ಅಥವಾ ಕಳ್ಳಿ ಏನದಲ್ಲ ಇವೆರಡಕ್ಕಂತೂ ನೀವು ಬೇಕೇ ಬೇಕು ಸರ್. ನೀವು ಅದು ಹಾಕಲಿಲ್ಲಪ್ಪ ಅಂದ್ರೆ ಅದು ನೋ ಗ್ಯಾರಂಟಿ. ಅದು ಖರ್ಚು ಎಷ್ಟು ಬರ್ತದೆ ಸರ್ ಅಂದಾಜು 1 ಎಕರೆಗೆ? ಅದು ಖಾಲಿ ಬೀಜೋಪಚಾರ ಮಾಡಕ್ಕೆ ಅದಕ್ಕೇನು ಖರ್ಚನೇ ಇಲ್ಲಲ್ರಿ. ಅದು ಅಷ್ಟೇನು ಕೊಡ್ತಾರೆ. ಅದು ಅವ್ರು ಟ್ರೈಕೋಡ್ರಮ್ ಅಂತ ಅದು KVKದವ್ರದ್ದು ಕೊಡ್ತಾರೆ ರೀ ಅಷ್ಟೇ. ಬೇರೆ ದುಕಾನ್ದಾಗ ತೊಗೊಂಡ್ರೆ ನಮ್ಮದು ಡೌಟ್. ಅದು ಈ KVKದಾಗ ತೊಗೊಂಡ್ರೆ 100% ಜೆನ್ಯೂನ್ ಇರ್ತದೆ. ಅಂದ್ರೆ 100 ರೂಪಾಯಿ 200 ರೂಪಾಯಿ ಕೆಲಸ ಆಟೆ ಸರ್. 100 ರೂಪೀಸ್ನಾಗ ತೊಗೊಂಡ್ರೆ 100 ರೂಪಾಯಿ ತೊಗೊಂಡ್ರೆ ಖರ್ಚ ಮಾಡಿದ್ರೆ ನಿಮ್ದು ಎಲ್ಲ ಏನು ರೋಗಗಳು ಬರ್ತಾವ? ರೋಗಗಳು ಬರೋದಲ್ದೆ ಮತ್ತೆ ಅವು ಏನು ಕೊಡ್ತಾವೆ ನಿಮ್ಮ PSB KFC ಹಾಕೋದ್ರಿಂದ ಏನು ಕೊಡ್ತಾ ಇದಕ್ಕೆ ಗೊಬ್ಬರ ರೂಪದಾಗ ಅನುಕೂಲ ಆಗ್ತದೆ ರೈಟ್ ಸರ್ ಬೆಳಿಲಿಕ್ಕೆ. ಸರ್ ಇನ್ನೊಂದು, ಈಗ ನೀವು ಟ್ರಾಕ್ಟರ್ಲಿ ಬಿತ್ತೀರಿ ಸರ್, ನಡುವೆ ಏನಾರ ಗಿಡಗಳು ಹೆಚ್ಚಿಗೆ ತೆಗಿಲತ್ತೀರಿ, ಓಕೆನಾ?
ಸ್ಪೇಸಿಂಗ್ ಯಾಕೆ ಇಡ್ಬೇಕು ಸರ್? ರೈತರು ಸ್ಪೇಸಿಂಗ್ ಇಡಂಗಿಲ್ಲ, ನೀವು ಯಾಕೆ ಇಡಬೇಕು? ಯಾಕಂದ್ರೆ ಹೋದ ವರ್ಷ ನಾವು ನೋಡಿದಾಗ ನಿಮ್ಮ 10 ಕ್ವಿಂಟಲ್ ಮೇಲೆ ತೆಗ್ದಿತ್ತು ಪರ್ ಎಕರೆ. ಇವತ್ತು ನೀವು 1 ಫೀಟ್ ಮೇಲೆ ಮಾಡತ್ತೀರಿ, 7 ಫೀಟ್ ರೋಟು ಇದೆ ಸರ್. ಹೌದು. ಅದಕ್ಕೆ ಏನು ಬೆನಿಫಿಟ್ ಸರ್ ಸ್ಪೇಸಿಂಗ್? ನೋಡ್ರಿ, ಈ ತೊಗರಿ ಬೆಳೆನೇ ಆಗಲಿ ಯಾವುದೇ ಬೆಳೆಯಾಗಿ ಬೆಳಿಗ್ಗೆ ಹೆಂಗೆ ಗೊತ್ತಾ, ನಿಮ್ಮ ನೇಚರ್ನಿಂದ ಏನು ಬರ್ತದಲ್ಲ ಬೆಳಕು, ಸೂರ್ಯಂದು ಮತ್ತು ಗಾಳಿ, ಓಕೆ, ಇವೇನು ಗೊತ್ತಾ, ಮತ್ತು ಇದು ಹಾಕಿ ಬರೋದ್ರಿಂದೇ ಇದಕ್ಕೆ ಹೂವು ಕಾಯಿ ಸರಿಯಾಗಿ ಬರ್ತವೆ. ಓಕೆ, ರೈಟ್ ಸರ್. ನೆರಳು ಬಿತ್ತಪ್ಪ ಅಂದ್ರೆ ಯಾವುದೂ ಡೆವಲಪ್ ಆಗಂಗಿಲ್ಲ, ಕರೆಕ್ಟ್, ಮತ್ತು ಹೂವು ಕಾಯಿ ಆಗಂಗಿಲ್ಲ. 100ಕ್ಕೆ 100 ಗ್ಯಾರಂಟಿ. ಅದ್ರ ಯಾವುದೇ ಬೆಳೆಗೆ ಸೂರ್ಯನ ಬೆಳಕು ಭಾಳ ಬೇಕೇ ಬೇಕು. ಸೂರ್ಯನ ಬೆಳಕು ಇರ್ಲಿಲ್ಲಪ್ಪ ಅಂದ್ರೆ ಇವನ್ ಮನುಷ್ಯನೂ ಬದುಕಂಗಿಲ್ಲ ಅಂತೇಳಿ. ಕರೆಕ್ಟ್ ಸರ್. ಈ ಥರ ಅದ. ಆಮೇಲೆ ಸರ್ ಇನ್ನೊಂದು ಏನಾರ ಹೂವು ಟೈಮಲ್ಲಿ ಸಮೀಪ ಇದ್ದಾಗ, ಹೂವು ಏನು ಗಿಡಗಳು ಸಮೀಪ ಇದ್ದಾಗ ಏನು ಗಾಳಿನ ಆಡ್ತಾ ನೋಡಿ ಸರ್, ಅವಾಗ ಫ್ಲವರ್ ಡ್ರಾಪ್ ಹೆಚ್ಚಿ ಆಗ್ತದೆ ಸರ್. ಡ್ರಾಪ್ನು ಆದ್ರಿ, ಮತ್ತು ನಿಮಗೆ ಮುಂದೆ ಏನು ಕೊಡ್ತಾ ಅದು ಔಷಧಿ ಹೊಡೆಯಂತ ಪ್ರಾಬ್ಲಮ್ ಬತ್ತಪ್ಪ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಮತ್ತು ಅದು ತೆಳಗಿನ ಸೈಡ್ದಾಗ ಅದಕ್ಕೆ ಬೆಳಕು ಇರ್ಲಾರ ಬಿಟ್ಟಿಗೆ ಅಲ್ಲಿ ಹೂವು ಇದ್ರೂ ಕಾಯಂಗಿಲ್ಲ. ನೀವು ಎಷ್ಟು ಓಪನ್ ಪೇಸ್ ಇಡ್ತಿರಲ್ಲ ಅಷ್ಟು ಕಾಯಿ ಆಗ್ತದೆ. ಓಕೆ ಸರ್. ಸರ್ ಬೆನಿಫಿಟ್ ಅದಂತ ತಿಳ್ಕೊಡ್ತೀವಿ 100% ಇರೋದು. ಇಲ್ಲಾಂದ್ರೆ ನಿಮ್ಗೆ ಗೊತ್ತಾ ಅದು ಈಗ ಮುಂಚೆ ಏನಾದ್ರು ಗೊತ್ತಾ, ಹೌದು ಸಾಲಿನ ಸಮೀಪ ಇಟ್ಟು ಬಿತ್ತೋರ್ನಿಂದ ಅವ್ರು ಎಷ್ಟು ಬೆಳಿತಾರೆ, ಒಂದು ಎಕರೆಗೆ ಏನು ಕೊಡ್ತಾ 2 ಚೀಲ 3 ಚೀಲ ಬೆಳಿತಾರೆ. ಕರೆಕ್ಟ್. ಈಗ ನಾವೇನು ಕೊಡ್ತಾ 10-15ಕ್ಕೆ ಹೋಗಿ ಮುಟ್ಟಿಗೈತಿವಲ್ಲ. ಕರೆಕ್ಟ್. ಮತ್ತು ಇದಕ್ಕೆ ಹಿಂಗೆಲ್ಲ ಫೇಸಿಂಗ್ ಇರೋದ್ರಿಂದ ನಾವು ಈಗ ಮಿಷಿನರಿ ಯೂಸ್ ಮಾಡ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಕರೆಕ್ಟ್ ಸರ್. ಈಗ ನೀವು ಗಡಿ ಇದಕ್ಕೆ ನೀವು ಸದಿ ತೆಗಿಸಕ್ಕೆ ಮಾಡಿರ್ತೀರಿ, ಎತ್ತುಗಳಿಂದ ಮಾಡಿರಿಪ್ಪ ಅಂತಂದ್ರೆ ಹೆಂಗೆ ಕೊಡ್ತಾರೆ, ಈಗ ಲೇಬರ್ದು ಭಾಳ ದೊಡ್ಡ ಪ್ರಾಬ್ಲಮ್ ಅದ. ಕರೆಕ್ಟ್. ಎತ್ತುಗಳೇ ಇಲ್ಲ ಈಗ, ಮತ್ತು ಎತ್ತುಗಳು ಇಟ್ಟರೆ ಹೆಂಗೆ ಕೊಡ್ತಾ, ಅದಕ್ಕೊಬ್ಬ ಮನುಷ್ಯ ಬೇಕು ಅದಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ. ಕರೆಕ್ಟ್. ಅದು ಎಲ್ಲ ಊರ್ದೆ ಖರ್ಚು ಆಗ್ತದೆ. ಇದು ಟ್ಯಾಕ್ಟ್ರಿ ಗಿಟ್ರಿನಿಂದ್ರೆ ಏನಾದ್ರು ಕೊಡ್ತೀರಿ, ಯಾವಾಗ ಬೇಕೋ ಅವಾಗ ಡೀಸೆಲ್ ಹಾಕೊಂಡು ನಡೆಸಿದೆವು ಖಲಾಸ ಆಗುತ್ತೆ. ಬೇರೆ ಟೈಮ್ನಾಗ ಅದ್ರದ್ದು ಎಕ್ಸ್ಪೆನ್ಸಿವ್ ಇರಲ್ಲ. ಒಂದು ಸರ್ತಿನೇ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಕ್ವಿಕ್ ವರ್ಕ್ ಆಗ್ತದೆ. ಹೌದು ಸರ್. ಇನ್ನೊಂದು ಬೀಜ ಸ್ಪೇಸಿಂಗ್ ಇಟ್ಟಾಗ ಅವ್ರದ್ದು ಸೀಡ್ ರೇಟ್ ಏನದಲ್ರಿ, ಅದು ಕಡಿಮೆ ಇರ್ತದೆ. ಅದು ಭಾಳ ಕಡಿಮೆ ನಿಮ್ದು. ನನಗನ್ಸಿ ಮಟ್ಟಿಗೆ ನೋಡ್ರಿ, ಲೆಕ್ಕ ನೋಡೋಕಾದ್ರೆ ಅದು ಏನಾರ ಕೊಡ್ತಾರೆ, ಒಂದು 10% ಬೀಜ ಆಗ್ತದೆ ಅಷ್ಟೇ. ಈಗ ಟ್ರ್ಯಾಕ್ಟರ್ ಬಿದ್ದರೆ 5 kg ಮೇಲೆ ಹೋಗ್ತೈತೆ ರೀ, ದನಗಳಿಗೆ ಇದ್ರೆ 7-8 kg ಹೋಗ್ತದೆ. ಆಮೇಲೆ ನಾವು ಇದ್ರ ಬಿದ್ದ 1 kg ಅಥವಾ 1.5 kg ಮ್ಯಾಕ್ಸಿಮಮ್ ಭಾಳ ಆಗೋಯ್ತು. ಅದು ಅದು ಒಂದೊತ್ತಿಗೆ ಊರ್ಸೋದು ಮಾಡಿದ್ರೆ ತಿಳ್ರಿ ಸರ್, ಜರ ಲೇಬರ್ದೇ ಪ್ರಾಬ್ಲಮ್ ಅಂತೇಳಿ. ಇಲ್ಲಾಂದ್ರೆ ಅದು ಕರೆಕ್ಟ್ ಡಿಸ್ಟೆನ್ಸ್ನು ಆಗ್ತದೆ, ಮತ್ತೇನು ಕೊಡ್ತಾರೆ ನಿಮ್ಮ ಸೀಡ್ಸ್ನು ಭಾಳ ಕಮ್ಮಿ ಹೋಗ್ತದೆ. ಕರೆಕ್ಟ್ ಸರ್. ಮತ್ತು ಇದು ಸೀಡ್ಸ್ ಏನು ಕೊಡ್ತಾರೆ ಅಷ್ಟು ಕಾಸ್ಟ್ಲಿ ಇರ್ಲಾರ ಮಟ್ಟಿಗೆ ನಮಗೇನು ಅಷ್ಟು ಹೆವಿ ಅನ್ಸಲ್ಲ. ಹೌದು. ಅದು ಮದ್ರ ಸಲಗೇನೆ ಈಗೆಲ್ಲ ಬಿತ್ತಿಕೇನು ನೋಡಿದ್ರೆ ಒಟ್ಟು ಕಿತ್ತಲ್ಲ ಎಲ್ಲರೂ ನೋಡ್ರಿ. ಈಗ ಈ ಬೇರೆ ರೋನ್ಯಾಗ ಎಷ್ಟು ಸಮೀಪ ಅದ ಅಲ್ಲಿದ್ದ ರೋನ್ಯಾಗಿನ ಈಗ ಸದ್ಯಕ್ಕೆ ಇದು ಮಾಡಿದೆವು. ಅವ್ರಿಗೆ ಸದಿ ತೆಕ್ಕೋದು ಬರ್ತದೆ ತಿಳ್ರಿ, ರೋ ಬಂದು ಏನು ಕೊಡ್ತಾ ಒಂದೊಂದು ಫೀಟಿಗೆ 1.5 ಫೀಟಿಗೆ ಹಿಂಗೆ ಇಟ್ಟು ಕಿತ್ತರೆ ಅಂತ ಹೇಳಿದ್ವಿ ನಾವು. ಕರೆಕ್ಟ್ ಸರ್. ಕಿತ್ತ ಒಳಗೆ ಹೆಂಗೆ ಕೊಡ್ತೀವಿ ಈಗ ನೋಡ್ರಿ, ಇಲ್ಲಿ ನೋಡ್ರಿ ಹೆಂಗೆ ಕೊಡ್ತದೆ ಸರಿಯಾಗಿ ಕಾಣತ್ತಲ್ಲ ರೀ ಈಗ ಡಿಸ್ಟೆನ್ಸ್ ಎಲ್ಲ. ಹೌದು. ಇನ್ನೂ ನಾವೇನು ಕೊಡ್ತಾ ಜರ ಹಿಂದೆ ಮುಂದೆ ನೋಡ್ದಂಗೆ ಅದ ರೀ. ಇನ್ನೂ ಏನು ಕೊಡ್ತಾ 2 ಫೀಟಿಗೆ ಒಂದು ಇಟ್ಟರು ನಡೀತದೆ. ಆದ್ರೆ ಇಷ್ಟ ಏನು ಕೊಡ್ತಾ 2 ಫೀಟಿಗೆ ಇಟ್ಟರು ಅದಕ್ಕೆ ಸಫಿಷಿಯೆಂಟ್ ಸರಿಯಾಗಿ ಮಳೆ ಬರಬೇಕು. ಕರೆಕ್ಟ್. ಮತ್ತೊಂದು ಏನು ಕೊಡ್ತಾ ಭೂಮಿ ಫರ್ಟಿಲಿಟಿ ಸರಿಯಾಗಿರಬೇಕು, ಅಂದ್ರೆ ಅದು ಉಪಯೋಗ ಆಗ್ತದೆ. ಇಲ್ಲಾಂದ್ರೆ ಏನು ಕೊಡ್ತಾ ನಮ್ಮ ಭೂಮಿದಾಗ ಏನೂ ಇರಲಿಲ್ಲ, ನಾವು ಏನು ಕೊಡ್ತಾ ಯಾವ ಥರದ ಆರ್ಗಾನಿಕ್ ಕಾರ್ಬನ್ ಕಡಿಮೆ ಇರ್ತೈತಿ. ನಾವು ಹಂಗೆ ದೂರ ಹಾಕಿದಾಗ ಹಂಗೆ ಕೊಡ್ತಾ ಲಾಸ್ ಆಗ್ತದೆ. ಓಕೆ ಸರ್. ಯಾಕಂದ್ರೆ ಅದು ಪ್ಲಾಂಟೇ ಅಷ್ಟು ಡೆವಲಪ್ ಆಗಲಿಲ್ಲಪ್ಪ ಅಂದ್ರೆ ಮತ್ತೆ ಅದಕ್ಕೆ ಅಷ್ಟು ಇದೂ ಬರಲ್ಲ. ಕರೆಕ್ಟ್. ರೈಟ್. ಬರಲ್ಲ. ಮತ್ತು ಭೂಮಿ ಫರ್ಟಿಲಿಟಿಯನ್ನು ಇಂಪ್ರೂವ್ ಮಾಡಬೇಕು ನಾವು ಫಸ್ಟ್ ಮೇನ್ ಅದೇ ಸರ್. ಅದು ಮಾಡಿದ ನಂತರ ಹೆಂಗೆ ಕೊಡ್ತಾ ಈ ಥರ ಮಾಡಿದೆವಪ್ಪ ಅಂದ್ರೆ ಮತ್ತು ಸಾಕಷ್ಟು ಅಂತ ಕೆಲವು ತೋಲರ ಮಹಾರಾಷ್ಟ್ರ ಇರೋದು 20 ಕ್ವಿಂಟಲ್ನೂ ಬೆಳೆದ್ರೆ 1 ಎಕರ್ನಾಗ 20 ಕ್ವಿಂಟಲ್ ಬೆಳೆದ್ರೆ. ರೈಟ್ ಸರ್. ಸರ್ ಅಂತರ ಬೆಳೆನೂ ಬೆಳೆಸ್ಕೋಬೋದಲ್ಲ ಸರ್? ನಾವು ಮಾಡ್ಬೋದು ರೀ. ಅದ್ರ ಏನೋ ಕೊಡ್ತಾ ಈ ಲೇಬರ್ದು ಪ್ರಾಬ್ಲಮ್ ಇದ್ದ ಕಾರಣ ಏನೋ ಕೊಡ್ತೀರಿ, ಮ್ಯಾನ್ ಪವರ್ನಿಂದ ರಾಶಿ ಮಾಡೋದು ಆಗಲ್ಲ ಅದು. ಇವು ಇಂಟರ್ ಕ್ರಾಪ್ ಅಂದ್ರೆ ಇದ್ರ ಮಷಿನ್ ನಡೆಯಂಗಿಲ್ಲ ಅಂತೇಳಿ. ಕರೆಕ್ಟ್ ಸರ್. ಆ ಲೆಕ್ಕನಿಂದ ಏನು ಗೊತ್ತಾ, ಸುಮ್ಮನೆ ಬಿದ್ದುಬಿಟ್ರಪ್ಪ ಹಿಂಗೆ ಅಂದ್ರೆ ಗೊತ್ತು ಸಾಕು, ಇದು ಇದಕ್ಕೆ ಸರಿಯಾಗಿ ಮೇಂಟೈನ್ ಮಾಡಿದ್ವಲ್ಲ, ಮತ್ತು ಇದೇ ಏನು ಗೊತ್ತಾ ಸರಿಯಾಗಿ ಈಲ್ಡ್ ಬರ್ತದೆ ಮತ್ತು ಅದ್ರ ಕವರ್ ಆಗ್ತದೆ ಅಂತ ಹಿಂಗೆ. ಈಗ ಸರ್ ಈಗ ಸ್ಪೇಸಿಂಗ್ ಮೇಂಟೈನ್ ಮಾಡಿದ್ಮೇಲೆ ಕುಡಿ ಚೂಟದ 15 ದಿವಸ ಮೇಲೆ ಚೂಟ್ 45 ಡೇಸಿಗೆ ರೀ. ಹಾಂ ಸರ್. 45 ಡೇಸ್ ಬಿತ್ತಿದ ನೀವು ಆದ ನಂತರ 45 ಡೇಸ್ನೇ ಮಾಡ್ಬೇಕಂತ ಹೇಳ್ರಿ. ಮತ್ತೊಂದು ಹೆಂಗೆ ಬರ್ತದೆ 75 ಡೇಸ್ನೇ ಮಾಡಬೇಕು. ಹಂಗೆ ಒಂದೊತ್ತಿ ಸರಿಯಾಗಿ ಮಳೆ ಮ್ಯಾಗ ಬರ್ತಿತ್ತಪ್ಪ ಅಂದ್ರೆ ಮತ್ತೊಂದು ಸರ್ತಿ ಕಟ್ ಮಾಡೋದು ನಡೀತದೆ. ಹಾಂ. ಸೊ ಕುಡಿ ಚುಟ್ಟಿದ ಮೇಲೆ ನೀವು ಗೊಬ್ಬರ ಆಗ್ತದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಇನ್ನು 15 ದಿವಸಕ್ಕೆ ಒಂದು ಸರ್ತಿ ಬರ್ತೀವಿ, ನಿಮ್ಮದು ಸಪೋರ್ಟ್ ಬೇಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಇನ್ನೊಂದು ರಿಕ್ವೆಸ್ಟು, ಅದೇ ಮತ್ತೆ ರಿಕ್ವೆಸ್ಟು, ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.
ನಮ್ಮ ರೈತರು ಶೇರ್ ಮಾಡಿರಿ. ನಿಮ್ಮದು ಒಂದು ಲೈಕು, ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಭಾಳ ಸಪೋರ್ಟ್ ಕೊಡುತ್ತೆ, ಭಾಳ ಪ್ರೋತ್ಸಾಹ ಕೊಡುತ್ತೆ. ಹೊಸ ವೀಡಿಯೋಗಳು ನಿಮಗೆ ಹೇಳ್ತೀವಿ. ಆಮೇಲೆ ನಮ್ಮದು 13-14 ವರ್ಷ ಏನು ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್ ಏನದಲ್ಲ ನಮ್ಮ ರೈತರ ಜೊತೆ ಶೇರ್ ಮಾಡ್ತೀವಿ. ಅದು ನಮ್ಮದು ಪ್ರಾಮಿಸ್ ಇದೆ. ಆಮೇಲೆ ನೀವು ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಡೈರೆಕ್ಟ್ ಇಂಟ್ರಾಕ್ಷನ್ ಇದೆ, ನಮ್ಮ ಟೀಮ್ ಜೊತೆ ಇಂಟ್ರಾಕ್ಷನ್ ಇದೆ. ನಾವು ಏನು ಹಾಕಬೇಕು, ಏನು ಔಷಧಿ ಇಡಬೇಕು, ಯಾವ ಥರ ಗೊಬ್ಬರ ಹಾಕಬೇಕು ಎಲ್ಲ ನಿಮ್ಗೆ ಹೇಳ್ತೀವಿ. ಆಮೇಲೆ ನಿಮ್ಗೆ ಏನಾರ ಕ್ವರೀಸ್ ಇದ್ದದ ನಾವು ಕಮೆಂಟಲ್ಲಿ ಹೇಳಿ, ಅಥವಾ ನಮ್ಮ ನಂಬರಿಗೆ ಡೈರೆಕ್ಟ್ 7353659555 ಕಾಲ್ ಮಾಡಿರಿ, ನಿಮ್ಗೆ ಹೇಳ್ತೀವಿ ಸ್ನೇಹಿತರೆ. ಇದು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ.